ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ YMI ಅಥವಾ ಮಲ್ಲಪ್ಪ ಜೋತ್ ಅವರು. ಆತ್ಮೀಯರೇ, ಈ ಸರ್ವೆಯಿಂದಾಗಿ ಒಂದಿಷ್ಟು ಗೊಂದಲಗಳಿದ್ದಾವ, ಇಲ್ಲಂತಲ್ಲ. ಲಿಂಗಾಯತರ ಮಧ್ಯಲ್ಲ, ವೀರಶೈವರ ಮಧ್ಯಲ್ಲ, ಹಿಂದೂ ಅನ್ನುವಂಥವ್ರ ಮಧ್ಯಲ್ಲ, ಡಿಫ್ರೆನ್ಸಸ್ ದಿನದ ದಿನಕ್ಕೆ ಹೆಚ್ಚಾಗ್ತಾ ಇದ್ದಾವೆ. ಇಂಥ ಸಂದರ್ಭದಲ್ಲಿ ಎಷ್ಟು ಸಾಧ್ಯದನೋ ಅಷ್ಟು ನಮ್ಮ ನಾಲಿಗೆಗಳ ಮೇಲೆ ಹಿಡಿತವನ್ನು ಸಾಧಿಸ್ಬೇಕಾಗ್ತದೆ, ಸೌಹಾರ್ದದಿಂದ ಇರಬೇಕಾಗ್ಯದ. ಲಿಂಗಾಯತರು ಏನು ಬಸವಣ್ಣನ ಫಾಲೋವರ್ಸ್ ಇದ್ದಾರೆ, ಅವರಂತೂ ಇವತ್ತು ಪೂರ್ತಿಯಾಗಿ ದೂರ ಸರಿದು ಹೋಗಿಬಿಟ್ಟಿದ್ದಾರೆ ವೀರಶೈವರಿಂದ. ಬೇಕಾದ್ರೆ ನಮ್ಮ ಜೊತೆಗೆ ನೀವು ವೀರಪ್ಪ ಇಲ್ಲ ಅಂತಲ್ಲ, ಆದರೆ ಬಸವಣ್ಣ ನಮಗೆ ಅಂತಿಮ ಗಂತವ್ಯ, ಅವನ ವಚನಗಳು ನಮಗೆಲ್ಲ ಆಧಾರ, ಅದ್ರ ನೋಡಿ ಬೇರೆ ಏನಿಲ್ಲ. ಸ್ಪಷ್ಟವಾಗಿ ಅವರು ಎಲ್ಲಿ ಹೋದಲ್ಲೆಲ್ಲ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದನ್ನು ಕನ್ವಿನ್ಸ್ ಮಾಡ್ಕೊಂಡು ಈಗ ಹಿಂದಿನ 2013 ಸರ್ಕಾರದಲ್ಲೇ ತಮ್ಮ ಸಪ್ರೇಟ್ ರಿಲಿಜನ್ ಧರ್ಮ ಅಂತ ಮಾಡ್ಕೊಂಡು ಪ್ರಯತ್ನ ಮಾಡಿದರು. ಅದು ಆಗಲಿಲ್ಲ. ಆಮದ್ ಬೇರೆ ಕೇಂದ್ರದಲ್ಲೇ ಇದ್ದಂಥ ಸರ್ಕಾರ ವೀರಶೈವದ ಹಿಂದುತ್ವದ ಪರ ಇರೋದ್ರಿಂದಾಗೆ ಅದು ಬಿದ್ದು ಹೋಯ್ತು ಅನ್ನೋದು ಈಗಾಗಲೇ ಗೊತ್ತಿರುವಂಥ ವಿಷಯ. ಇಲ್ಲಿ ಎರಡು ಪಂಗಡಗಳು ಆಗಿಬಿಟ್ಟಿದ್ದಾವೆ ಕರ್ನಾಟಕದಲ್ಲೇ. ಒಂದು ಸಿದ್ದರಾಮಯ್ಯನವರು ಬೆಂಬಲಿಸುವ ಸಾಂಸ್ಕೃತಿಕ ಲಿಂಗಾಯತರ ಪರವಾಗಿ ಬಸವಣ್ಣನ ಸಾಂಸ್ಕೃತಿಕ ಹರಿಕಾರ ನೇತಾರ ಅಂತೇಳಿ ಅಂಥವ್ರು. ಇನ್ನೊಂದು ಕಡೆ ಯಡಿಯೂರಪ್ಪನವರು. ಸಿದ್ದರಾಮಯ್ಯ ಇರಬೇಕಾಗಿದ್ದು ತಮ್ಮ ಹಿಂದುಳಿದವ್ರ ಜೊತೆಗೆ ಲಿಂಗಾಯತರು ಸೇರಿದರೆ ಇನ್ನೂ ಗಟ್ಟಿ ಆಗ್ತೀವಿ, ಅಧಿಕಾರಕ್ಕಾಗಿದೆಲ್ಲ ಇದನ್ನಪ್ಪ ಯಾರಿಗೆ ಉದ್ಧಾರ ಮಾಡೋದು ಮತ್ತೇನು ಮಾಡೋದಲ್ಲ, ಸರ್ವೆ ಮಾತ್ರ ಆಗಬೇಕಾಗಿದೆ. ಯಾವ ಕಮ್ಯುನಿಟಿಯವ್ರು ಹೆಚ್ಚಿಟ್ಟಿದ್ದಾರೆ ಅಂತೇಳಿ ಅದರಲ್ಲಿ ಎರಡು ಮಾತಿಲ್ಲ. ಅದೇ ಕಾಲಕ್ಕೆ ಯಡಿಯೂರಪ್ಪನವರು, ಇನ್ನುಳಿದವರು, ಶಾಮೂರು ಶಿವಶಂಕರಪ್ಪನವರು, ಈಶ್ವರ ಖಂಡ್ರೆ, ಅವ್ರ ತಂದೆ ಖಂಡ್ರೆ ಅವರು, ಇವರು ಇಲ್ಲ ವೀರಶೈವರು ಲಿಂಗಾಯತರು ಒಂದು ಅನ್ನುವಂಥದ್ದು. ಇನ್ನು ನಮ್ಮ ಯತ್ನಾಳ್ ಅಂಥವರು ಹಿಂದೂ ಒಂದು ಭಾಗ, ಇವು ಚರ್ಚೆ ನಡೆದಾವೆ. ಈ ಸಂದರ್ಭದಲ್ಲಿ ಯಾರು ಎಷ್ಟರ ಮಟ್ಟಿಗೆ ನಾರಿಗೆ ಹಿಡಿದು ಸಾಧಿಸ್ತಾರೋ ಇಲ್ಲಿ ಕೂಡಿ ಹೋಗುವಂಥದ್ದು. ಮಾತ್ರ ಇನ್ನು ದೂರ ಸರಿದಿದ್ದಾರೆ ಅವ್ರು, ಇಲ್ಲಿ ಕೂಡ್ತಾರಂತೂ ಏನು ಪ್ರಶ್ನೆ ಇಲ್ಲ. ಅದು ಕಮ್ಯುನಿಟಿಯಪ್ಪ, ಭಾಳ ದೊಡ್ಡ ಕಮ್ಯುನಿಟಿ ಐತಿ ಅಂದ್ರೆ ನಮ್ಗೆ ಲಾಭ ಆಗ್ತದಂತಲ್ಲ, ಭಾಳ ಸಾಣದೈತಿ ಅಂದ್ರೆ ಹಾನಿ ಆಗೈತಿ ಅಂತೂ ಅಲ್ಲ. ನಾವು 142-145 ಕೋಟಿ ಜನಸಂಖ್ಯೆ ಆಗಿವಿ. ಎಷ್ಟು ಮುಂದುವರೆದಿದ್ದೀವಿ ನಾವು ಅಂತ ವಿಚಾರ ಮಾಡಿದಾಗ ನಾವು ಬಡತನದಲ್ಲಿ ಇನ್ನೂ 150-55 ನಂಬರ್ದಲ್ಲಿ ಇದ್ವಿ. ಆಮದು ಬೇರೆ ಜನಸಂಖ್ಯೆ ಹೆಚ್ಚಾದ್ರೆ, ಜನ ಹೆಚ್ಚಾದ್ರೆ ನಾವು ಜಗತ್ತಿನ ಗೆಲ್ತೀವಿ ಅನ್ನುವಂಥದ್ದು ಬೇಕಾಗಿಲ್ಲ. ಒಂದು ಸಣ್ಣ ನಮ್ಮದು ಇಸ್ರೇಲ್, ನಿಮಗೆ ಕೇಳಿದಿರ, ಸಣ್ಣ ದೇಶ, ಒಂದು ಬೆಳಗಾವಿ ಜಿಲ್ಲೆ ಅಷ್ಟಿದ್ದು ಇಡೀ ಮುಸ್ಲಿಂ ಕಮ್ಯುನಿಟಿ ಇದ್ದಂಥ ದೇಶಗಳನ್ನು ಎದುರು ಹಾಕೊಂಡು ಬದುಕ್ತಾ ಇದ್ದೀವಿ. ಇವತ್ತು ಸೋಲು ಗೆಲುವು ಬೇರೆ ಮಾತು, ಬಟ್ ಉಳಿದದ ಎಕ್ಸಿಸ್ಟೆನ್ಸ್ ಮಾಡ್ಕೊಳ್ಳೋದು. ಇದರರ್ಥ ಒಂದು ದೇಶ ನಿಲ್ಲೋದು ಬರೀ ಜನಸಂಖ್ಯೆ ಆಧಾರದ ಮೇಲೆ ಅಲ್ಲ. ಇಲ್ಲಿ ಒಗ್ಗಟ್ಟಾಗಿದ್ದರೆ ಒಳ್ಳೆಯದು, ಇಲ್ಲ ಅದು ಏನು ನಂಬುತ್ತಲ್ಲ ನಂಬಿಕೆ ಮೇಲೆ ಬದುಕಲಿ. ಇನ್ನು ನಮ್ಮಲ್ಲಿ ಅಂತೀವಿ ವೈವಿಧ್ಯಮಯ ಜಾತಿಗಳಿದ್ದಾವೆ, ಧರ್ಮಗಳಿದ್ದಾವೆ, ಉಳ್ಕೊಂಡು ಅದ್ರ ಜೊತೆ ಕುಡ್ಕೊಂಡು ಹೋಗಲಿ ಅನ್ನುವಂಥ ವೈವಿಧ್ಯತೆಯಲ್ಲಿ ಹೇಗತ್ತೆ, ಇದು ಭಾಳ ಮಹತ್ವದ. ಇಂಥ ಸಂದರ್ಭದಲ್ಲಿ ಒಂದಿಷ್ಟು ಈ ವೀರಶೈವ, ಹಿಂದೂ, ಲಿಂಗಾಯತ ಕಾಡು ಜೋರಾಗೆ ನಮ್ಮ ಕನೇರಿ ಮಠ, ನಿಮ್ಗೆ ಗೊತ್ತದ ಕಾಡು ಸಿದ್ದೇಶ್ವರ ಸ್ವಾಮೀಜಿ ಅವರು, ಕನೇರಿ ಮಠ, ಸಿದ್ಧಗಿರಿ ಮಹಾಸಂಸ್ಥಾನ ಕನೇರಿ ಮಠ, ಇವರಿದ್ದಂಥವ್ರು ಒಂದಿಷ್ಟು ಆಡಳಿತ ಏನೋ ಸ್ವಲ್ಪ ಆವೇಶಭರಿತರಾಗಿ ಸಾಂಗ್ಲಿ ಜಿಲ್ಲೆಯ ಜತ್ ತಾಲೂಕಿನ ಬೀಳೂರು ಅನ್ನುವಂಥ ಬೀಳೂರು ಇರ್ಬೇಕು ಮೋಸ್ಟ್ಲಿ, ಬೀಳೂರು ಹಳ್ಳಿಯಲ್ಲೇ ಒಂದು ಮಾತಾಡ್ತಾ ಒಂದಿಷ್ಟು ಜಾಸ್ತಿ ಮಾತಾಡಿದರು ಅಂತ ಅನ್ನಿಸ್ತದೆ. ಯಾಕಂದ್ರೆ ಅವ್ರಿಗೆ ಒಂದು ಸ್ವಲ್ಪ ಹಿಂದುತ್ವದ ಕಡೆ, ಅದು BJP ಕಡೆ, BJP ಅನ್ನೋಕ್ಕಿಂತಲೂ ಹಿಂದುತ್ವದ ಕಡೆ ಒಲವು ಜಾಸ್ತಿ. ಅದರಲ್ಲೂ ಬಸವಣ್ಣವರು ಸಮಾಜ ಸುಧಾರಕಪ್ಪ, ಅವರು ಅಂಥದ್ದಲ್ಲ, ಅವ್ರನ್ನ ಸಮಾಜ ಸುಧಾರಕ ಸ್ವೀಕಾರ ಮಾಡ್ತೀವಿ ಅನ್ನೋಂಥದ್ದು ವಿಶೇಷ ಪಂಚಪೀಠಗಳ ಮೇಲೆ ಅವ್ರು ವಿಶ್ವಾಸ ಇರ್ತಿದ್ದು. ಇರಲಿ, ಅವ್ರ ವಿಶ್ವಾಸ ಅವ್ರ ಜೊತೆಗೆ, ನಂಬಿಕೆ ಅವ್ರ ಜೊತೆಗೆ. ಆದರೆ ಇಲ್ಲಿ ಬಸವಣ್ಣನ ನಂಬ್ಕೊಂಡು ಗೊತ್ತಿರುವಂಥವ್ರು, ಬಸವಣ್ಣ ದೇವ್ರನ್ನ ತಿಳ್ಕೊಂಡಂಥವ್ರು, ಅವ್ರ ಬಗ್ಗೆನೂ ಸ್ವಲ್ಪ ನಾವು ಮಾತಾಡೋ ಮುಂದೆ ಭಾಳ ಒಂದು ಎಚ್ಚರಿಕೆಯಿಂದ ಮಾತಾಡಬೇಕಾಗ್ತದೆ. ಮತ್ತು ಇಲ್ಲ ಎಲ್ಲ ಧರ್ಮ ಜಾತಿಗಳು ಏನು ಬೇರೆ ಇಲ್ಲ ಜಾತಿ ಪ್ರಾಕ್ಟೀಸ್ ನಮ್ಮಲ್ಲಿ ವೀರಶೈವರಲ್ಲೂ ಅದ, ಲಿಂಗಾಯತರಲ್ಲೂ ಅದ, ಅದೇ ಕಾಲಕ್ಕೆ ಹಿಂದೂಗಳಲ್ಲೂ ಅದ. ಜಾತಿ ಪ್ರಾಕ್ಟೀಸ್ ಎಲ್ಲಿಲ್ಲ, ಒಂದು ಇಲ್ಲದ ಒಂದು ಯಾವುದೋ ಉದಾಹರಣೆ ತೋರಿಸ್ತಾರೆ ನಮ್ಮ ಧರ್ಮದಲ್ಲ, ಎಲ್ಲ ಕಡೆ ಅದ ಹಿಂದೂ ಧರ್ಮದಲ್ಲ. ಯಾಕಂದ್ರೆ ಇಲ್ಲಿ ಚಾರ್ವಾಕರಿದ್ದಾರೆ, ವಿಚಾರವಾದಿಗಳಿದ್ದಾರೆ, ದೇವ್ರು ನಂಬುವಂಥವ್ರು ಇದ್ದಾರೆ, ಸಂಪ್ರದಾಯವಾದಿಗಳಿದ್ದಾರೆ, ಅಜ್ಞಾನಿಗಳಿದ್ದಾರೆ, ಅವ್ರ ನಂಬಿಕೆಗಳು. ಅದನ್ನೆಲ್ಲ ಚಿತ್ತಬೇಕಾದ್ರೆ ಎಲ್ಲರೂ ಶಿಕ್ಷಣ ಸಿಗಬೇಕು. ಎಲ್ಲರಿಗೂ ಶಿಕ್ಷಣ ಕೊಡಿಸುವಂಥ ಶಕ್ತಿ ನಮ್ಮ ಸರ್ಕಾರ ಯಾವ ಸರ್ಕಾರಗಳಿಗೂ ಇಲ್ಲ. ಇವತ್ತು BJP ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇನ್ನುಳಿದ ಈ ದೇಶದ ಯಾವುದೇ ಪಕ್ಷ ಆದರೂ ಪೂರ್ಣ ಪ್ರಮಾಣದಲ್ಲಿ ನಮ್ಮವ್ರಿಗೆಲ್ಲ ಶಿಕ್ಷಣ ಕೊಡಿಸ್ಬೇಕು, ಹೈಯರ್ ಎಜುಕೇಷನ್ ಕೊಡಿಸ್ಬೇಕು ಅನ್ನೋದಿಲ್ಲ. ಅವ್ರು ಡೆವಲಪ್ಮೆಂಟ್ ಅಂದ್ರೆ ಏನಪ್ಪ ಅಂತಂದ್ರೆ ರೋಡ, ರಸ್ತಾ, ಹಾದಿ, ಇವಷ್ಟು ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಈ ಎಲ್ಲ ನೆಲೆಯಲ್ಲಿ ನಾವು ಭಾಳ ಎಚ್ಚರಿಕೆಯಿಂದ ಇದನ್ನು
ಪ್ರಯೋಗ ಮಾಡ್ಬೇಕಾಗಿದೆ, ವಿಚಾರ ಮಾಡಬೇಕಾಗಿದೆ. ಏನಪ್ಪ ಅಂತಂದ್ರೆ ಅವ್ರು ಮಾತಾಡ್ದು ಏನು ಮಾತಾಡಿದ್ರು ಅಂದ್ರೆ ಅದೊಂದು ದೊಡ್ಡ ಇವತ್ತು ಇಶ್ಯೂ ಆಗ್ಯದ. ಅದು ಹಿಂದೂ ಪತ್ರಿಕೆಯಲ್ಲಿ ದಿನಾಂಕ ಇದು 15ನೇ ತಾರೀಕು ನ್ಯೂಸ್ ಬಂದದ. ಆದರೆ ಘಟನೆ ನಡೆದು ಏನಪ್ಪ ಅಂತಂದ್ರೆ ಅಕ್ಟೋಬರ್ 9ನೇ ತಾರೀಕು. ಈಗ ಊರ ಹೆಸರು ಹೇಳಿದ್ವಿ, ಬಿಳೂರು ಅಂತೇಳಿ, ಜತ್ ತಾಲೂಕು, ಸಾಂಗ್ಲಿ, ಮಹಾರಾಷ್ಟ್ರದಲ್ಲೇ. ಏನಪ್ಪ ಅದು ಇಂಗ್ಲೀಷಲ್ಲೆಲ್ಲ ರಿಪೋರ್ಟ್ ಹಿಂದೂ ಪತ್ರಿಕೆಯಲ್ಲಿ ಬಂದದ್ದು. ಏನಂದರೆ, ದೋ ಸೋಷಿಯಲ್ ರಿಫಾರ್ಮರ್ ಬಸವೇಶ್ವರ ಫಾಟ್ ಕಾಸ್ಟ್ ಬೇಸ್ಡ್ ಡಿಸ್ಕ್ರಿಮಿನೇಷನ್ and against social injustice, caste discrimination is still in practice in Lingayat mutts, identifying with Basaveshwara ideology. ಇದೊಂದು ಮಾತು ಹೇಳಿದರು. ಇವತ್ತು ಕಾಸ್ಟ್ ವಿರುದ್ಧ ಹೋರಾಟ ಮಾಡಿದ ಬಸವಣ್ಣವರ ವಿಚಾರಧಾರೆಯನ್ನು ಇವತ್ತು ಮಠಗಳು ಕಾಸ್ಟನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ, ಬಸವಣ್ಣನ ಫಾಲೋ ಮಾಡ್ತಾ ಇಲ್ಲ, ಅವ್ರ ಐಡಿಯಾಲಜಿ ಫಾಲೋ ಮಾಡ್ತಾ ಇಲ್ಲ ಅಂತ ಹೇಳಿದರು. ಅಡ್ಡಿಲ್ಲ, ಅದು ಸತ್ಯನದು, ಅದೇನು ಸುಳ್ಳಿನಲ್ಲ. ಯಾಕಪ್ಪ ಅಂತಂದ್ರೆ ಎಲ್ಲ ಪರಿಸ್ಥಿತಿ ಹೌದ, ವೀರಶೈವರಾಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಅಲ್ಲೂ ಕಾಸ್ಟ್ಗಳಿದ್ದಾವೆ, ಇಲ್ಲ ಅಂತಲ್ಲ. ಮತ್ತು ಇವತ್ತು ನಮ್ಮ ಲಿಂಗಾಯತ ಅನ್ನೋದು ಇಟ್ ಸೆಲ್ಫ್ ಇಸ್ ಕಾಸ್ಟ್, ಅದು ಧರ್ಮ ತಾಕರ್ಗಳು ಇಲ್ಲ ಅಂತಲ್ಲ, ಕಾಸ್ಟ್ ಹೌದು, ಧರ್ಮ ಹೌದು. ನಮ್ಮಲ್ಲಿ ಮೊದಲನೇದಾಗಿ ಏನಾಗ್ಯದಪ್ಪ, ಇಲ್ಲಿವರೆಗೆ ನಾವು ಸೂಕ್ಷ್ಮ ಅಭ್ಯಾಸ ಮಾಡಿದ್ರೆ ಕಾಸ್ಟಿಕ ಮತ್ತು ಧರ್ಮಕ್ಕೆ ಹೇಳೋ ಧರ್ಮದ ಭಾಳ ದೊಡ್ಡ ಐಡಿಯಾಲಜಿಕಲ್ ಮಾತಾಡ್ತೀವಿ. ಬಟ್ ಪ್ರಾಕ್ಟೀಸಿಗೆ ಬಂದಾಗ ಅದು ಕಾಸ್ಟಪ್ಪ ಅನ್ನುವಾಗ ನಾವು ಪ್ರಾಕ್ಟೀಸ್ ಮಾಡ್ತಾ ಇರ್ತೀವಿ. ಇವತ್ತು ಯಾವುದೂ ಇಲ್ಲದು, ಯಾವುದೇ ವಿಷಯ ಇಲ್ಲ. ಆ ದಿಶೆಯಲ್ಲಿ ಅವ್ರು ಮಾತಾಡಿದರು, ಯೋಗ್ಯದ ಬರೋಬ್ಬರದ ಟೀಕೆ ಮಾಡಿದರು, ಅಡ್ಡಿಲ್ಲ ಮಾಡಲಿ, ಎಲ್ಲರಲ್ಲದು ಈ ಮಾತನ್ನು ಮತ್ತೆ ಹೇಳ್ತಾ ಇದ್ದೀನಿ. ಮತ್ತು ಕಾಸ್ಟ್ ಸಿಸ್ಟಮ್ ವೀರಶೈವರಲ್ಲದ, ಹಿಂದೂಗಳಲ್ಲದ, ಈ ಲಿಂಗಾಯತರಲ್ಲೂ ಅದ. ಅವು ಸಬ್ ಕಾಸ್ಟ್ ಅಂತೀವಿ, ಮತ್ತೆ ಬೇರೆ ಬೇರೆ ಹೆಸರು ಕೊಡ್ಕೊಳ್ತೀವಿ ಅಷ್ಟ. ಅದ್ರ ಪ್ರಾಕ್ಟೀಸ್ ಇದ್ದಿದ್ದು ಮಾತ್ರ ಕರೆಣ, ಅದು ಸರಿಯಾಗಿ ಹೇಳಿದರು ಅವರು ಬಸವೇಶ್ವರ ಐಡಿಯಾಲಜಿ ಪ್ರಕಾರ ಇಲ್ಲ ಅಂತೇಳಿ. ಅಂದ್ರೆ ಇಲ್ಲಿ ಸಮಾನವಾಗಿ ಇಲ್ಲ ಅಂತ. ಮತ್ತು ಎಲ್ಲ ಧರ್ಮಗಳು ಸಮಾನತೆಯನ್ನು ಸೂಚಿಸ್ತಾ ಇರ್ತಾವೆ, ಹೇಳ್ತಾ ಇರ್ತಾರೆ, ಅದು ಅಷ್ಟೇ ಸತ್ಯದ. ಹಿಂದೂ ಧರ್ಮದೆಲ್ಲ ಸಮಾನತೆ ಬಗ್ಗೆ ಮಾತಾಡ್ತಾ ಇರ್ತಾರೆ. ನಾವೆಲ್ಲ ಒಂದು ಕಟ್ಟಂಗೆ ಅಥವಾ ಬಟ್ಟಂಗೆ ಇಂಥೆಲ್ಲ ನಾವು ಮಾತಾಡ್ತಾ ಇರ್ತಾರೆ, ಎಲ್ಲರೂ ಮಾತಾಡ್ತಾರೆ ಹಿರಿಯರು. ಅದರ ಆ್ಯಕ್ಚುಲಿಗೆ ಬಂದಾಗ ಶುರು ಆಗಿರ್ತವೆ. ನೀ ಯಾಚೈತವ, ಅವ್ನು ನೀರು ಕೊಡ್ತೇವೆ ಬಿಡ್ತೇವೆ, ಹೆಣ್ಣು ಕೊಡ್ತೇವೆ ಬಿಡ್ತೇವೆ, ಗಂಡು ತಗೋತೇವೆ ಬಿಡ್ತೇವೆ, ಶುರು ಆಗಿಬಿಡ್ತಾವೆ ಚರ್ಚೆಗಳು ಎಲ್ಲ ಕಡೆ. ಆದರೆ ಹೇಳೋ ಮುಂದೆ ಮಾತ್ರ ಅಲ್ಲ, ಹಿಂದೂಗಳೆಲ್ಲ ಒಂದು ಅಂತ ಜೋರ್ದಾರ್ ಹೇಳ್ತೀವಿ, ನಡೀತದೆ. ಅದು ಇಲ್ಲೂ ಅದ, ಲಿಂಗಾಯತರು ಇಲ್ಲದೇನು ಸುಳ್ಳೇನಲ್ಲ. ಇಟ್ ಈಸ್ ಡಿಸ್ಹರ್ಟಿಂಗ್ ದ್ಯಾಟ್ ಟುಡೇ ಹಿ ಸಪೋಸ್ಡ್ followers and the Swamijis attached with Lingayat Matadishwara Vakkuta who led the Basava Samskruti Abhiyana. ಬಸವ ಸಂಸ್ಕೃತಿ ಅಭಿಯಾನ ಮಾಡಿದ್ರು ಇಡೀ ಕರ್ನಾಟಕ ತುಂಬ. ಅವರಲ್ಲಿ ಜಾತಿ ಪ್ರಾಕ್ಟೀಸ್ ಅದ ಇದು ಅಂತ ನಮ್ಮ ಮಾತಾಡಿ, ಅದು ಜಾತಿ ಲಿಂಗಾಯತ ಅನ್ನೋದನ್ನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕಾಳಸಿದ್ದೇಶ್ವರ ಸ್ವಾಮೀಜಿ ಅವರು. ಏನು ತಪ್ಪಿಲ್ಲ, ಅದು ಕಾಶ್ಮೀರದವ್ರು ಅಂತ ಇದ್ದಾರೆ ಅಭಿಪ್ರಾಯ ಹೇಳಿ. ಆ ಹೇಳ್ತಾ ಮುಂದೆ ಹೇಳ್ತಾರೆ ಏನಪ್ಪ ಅಂತಂದ್ರೆ, ಅಭಿಯಾನ ಹ್ಯಾವ್ ಫೇರ್ಡ್ ಅಂದ್ರೆ ಬಸವ ಸಂಸ್ಕೃತಿ ಅಭಿಯಾನ ತಪ್ಪದ, ಇದು ಜಾತಿ ಅಭಿಯಾನನ ಅನ್ನುವಂಥ ಮಾತನ್ನು ಒಂದಿಷ್ಟು ಒತ್ತಿ ಕೊಟ್ಟು ಹೇಳ್ತಾ ಇದ್ದಾರೆ. failed to follow his ideologies and for that they should pay. ಅದಕ್ಕೆ ಅವ್ರು ಫೇಲ್ ಆಗ್ಯಾರ, ತಪ್ಪಿದಾರ. ಅಭಿಯಾನ ಮಾಡಿದ್ರೆ ಎಲ್ಲ ಮಾಡಿದ್ರು, ಜಾತಿ ಐತಲ್ಲ ಅವ್ರು ಜಾತಿ ಅಂತ ಹೇಳಿ ಧರ್ಮ ಜಾತಿ ಹೇಳ್ತಾರೆ ಇವರು ಅಂತ ಹೇಳಬೇಕಾಗಿದೆ ಅವ್ರಿಗೆ. ಮೇನ್ ಇಂಟೆನ್ಷನ್ ಅದದ. ಯಾಕೆಂದರೆ ಏನು ವರದಿ ಮಾಡಿದಾರೆ ಅದನ್ನು ನಿಮ್ಗೆ ಹೇಳ್ತಾ ಇದ್ದೀನಿ, ಯಾಕಂದ್ರೆ ನಮ್ಗೆ ಸೇರಿಸ್ಬಾರ್ದ್ರಲ್ಲ, ಅದಕ್ಕಾಗಿ ಅದು ಇಂಗ್ಲೀಷಲ್ಲಿ ಇದ್ದಿದ್ರೆ ನಿಮಗೂ ಒಂದು ಸ್ವಲ್ಪ ಅರ್ಥ ಆಗ್ತದೆ ಅಂತೇಳಿ. ಹೇಳ್ತಾ ಏನು ಹೇಳ್ತಾರಪ್ಪ ಅಂದ್ರೆ, ಲಿಂಗಾಯತ ಮಠಾಧೀಶರ ಒಕ್ಕೂಟ who led the Basava Samskruti Abhiyana have failed to follow his ideologies and for that ಅದಕ್ಕಾಗಿ they should be, ಅದಕ್ಕಾಗಿ ಅವರನ್ನು beaten up with footwear ಮತ್ತು ಅದು ನೀವು ಅರ್ಥ ಮಾಡ್ಬೇಕು, ಕನ್ನಡದಲ್ಲಿ ಆಗಬೇಕು. ಹಾಗೆ ಇದನ್ನು ಬಳಸಬೇಕಾಗಿತ್ತ ಅಂತೇಳಿ ಇದು ಇವತ್ತು ದೊಡ್ಡ ಇಶ್ಯೂ ಆಗಿಬಿಟ್ಟದು. ಒಬ್ಬ ದೊಡ್ಡ ಮಠಾಧೀಶರು, ಒಳ್ಳೆಯ ಅಭ್ಯಾಸಿಗರು ಮತ್ತು ರೈತ ಸಮುದಾಯಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡಿ ಅವರಿಗೆ ಸಾವಯವ ಕೃಷಿ ಬಗ್ಗೆ ಇನ್ನುದ್ರ ಬಗ್ಗೆ ಹೇಳ್ಕೊಡುವಂಥವ್ರು ಮತ್ತು ಸಮಾಜವನ್ನು ಒಂದು ಸಮತಾ ನೆಲೆಗಟ್ಟಲ್ಲಿ ಕಟ್ಟೋದಕ್ಕೆ ಬಯಸಿದಂಥವ್ರು. ಅದ್ರ ಒಳಗೆ ಅವರಿಗೆ ಈ ಪಂಚಪೀಠ ಮೇಲೆ ಇನ್ನೊಬ್ಬರು ಅವ್ರ ವಿಶ್ವಾಸ ಪ್ರೀತಿ ಇರಲಿ. ಆದರೆ ಹೇಳ್ತಾ ಈ ಲಿಂಗಾಯತ್ ಒಂದು ಏನು ನಮ್ಮ ಮಠಾಧೀಶರದ್ದಲ್ಲ ಅವ್ರಿಗೆ ಈ ಮಾತನ್ನು ಬಳಸ್ತಾ ಇದ್ದಾರೆ. ಮತ್ತೊಮ್ಮೆ ಆ ಮಾತನ್ನು ಹೇಳ್ತಾ ಇದ್ದೀನಿ, ಏನಂದರೆ ದೇ ಶುಡ್ ಬಿ ಬೀಟನ್ ಅಪ್ ವಿತ್ ಫುಟ್ವಿಯರ್. ಇದು ಒಂದು ಸ್ವಲ್ಪ ಇವತ್ತು ಎಲ್ಲ ಕಡೆ ಚರ್ಚೆ ಆಗ್ತಾಯಿದೆ, ಎಲ್ಲರೂ ವಿರೋಧ ಮಾಡ್ತಾಯಿದ್ದಾರೆ. ಆ ದಿಶೆಯಲ್ಲಿ ಮಿಸ್ಟರ್ ಶೆಟ್ಗಾರ್ ಅನ್ನೋರಾಗಿರ್ಬೋದು, ಅಥವಾ ಅಲ್ಲಿ ನಮ್ಮ ಕರುಣೇಶ್ವರ ಸ್ವಾಮಿ ಆಫ್ ತೋಟದ ಮಠ ಆಳಂದ ತಾಲೂಕದವರಾಗಿರ್ಬೋದು, ಜಾಗತಿಕ ಲಿಂಗಾಯತ್ ಮಹಾಸಭಾದವರಾಗಿರ್ಬೋದು, ಅವರೆಲ್ಲರೂ ಇವತ್ತು ಇದನ್ನು ಟೀಕಿಸ್ತಾ ಇದ್ದಾರೆ. ಇದು ಬೇಕಿತ್ತ ನಮ್ಮ ಕಾಳಸಿದ್ದೇಶ್ವರ ಅವರಿಗೆ, ಕಾಳೇಶ್ವರ ಸ್ವಾಮೀಜಿಯವರಿಗೆ. ಯಾಕೆಂದರೆ
ನಾವು ಕೂಡಿಸ್ಕೊಂಡು ಹೋಗ್ಬೇಕಾಗಿದೆ. ನಾವೆಲ್ಲ ಕೂಡಬೇಕು, ಹಿಂದೂ ಎಲ್ಲ ಒಂದೊಂದಾಗ ನಾವೆಲ್ಲರೂ ಒಂದು ಪಾಲು ಲಿಂಗಾಯತ ಅಂತ ಹೇಳುವಂಥ ಪ್ರಯತ್ನ ಮಾಡ್ತಾಯಿದ್ರಿ. ಕರೆ ಇಲ್ಲಿ ಏನಾಗಿದ್ದು ಇದು ಅನ್ನೋದು ಒಂದು ದೊಡ್ಡ ಪ್ರಶ್ನೆ ಅದ. ಇನ್ನು ನೀವು ಚರ್ಚೆ ಮಾಡುವಂಥದ್ದು ಇದು ಎಷ್ಟು ಮಟ್ಟಿಗೆ ಸರಿ ತಪ್ಪು ಅನ್ನೋದನ್ನು ನೋಡೋ ಜೊತೆಗೆ ನಮ್ಮ ಸ್ವಾಮೀಜಿಯವರು ಕಾಡು ಸಿದ್ದೇಶ್ವರ ಸ್ವಾಮೀಜಿಯವರು ಈ ವಿಷಯದಲ್ಲಿ ನಮ್ಮ ಲಿಂಗಾಯತ ಮಠಾಧೀಶರಿಗೆ ನೀವೆಲ್ಲ ಜಾತಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀರಿ ಅಂತ ಅಷ್ಟು ಹೇಳಿಬಿಟ್ಟಿದ್ದು ಚೆನ್ನಾಗಿತ್ತು. ಅದ್ರ ಮುಂದುವರೆದೇನೋ ಮಾತಾಡಿದರು. ಅದು ಇವತ್ತು ಸ್ವಲ್ಪ ಮಂಡನೆಗೆ ಸ್ಟಾರ್ಟ್ ಆಗ್ಯದ. ಅದಕ್ಕಿಂತ ಮುಖ್ಯವಾಗಿ ಯಾವುದು ಇಲ್ಲಿ ಕಾಸ್ಟ್ ಅಂತ ಬಿಡೋದಿಲ್ಲ. ಧರ್ಮ ಅಂದರೂ ಕಾಸ್ಟ್ ಧರ್ಮ ಆದಂಗಾಗಿದೆ. ಒಂದು ಡೆಫಿನೆಟ್ ಇಲ್ಲ ಯಾವ ಮಾತನ್ನು. ಅದ್ರ ಸಲುವಾಗಿ ನಾವು ತಿಕ್ಕಾಡ್ತಾ ಕೊಡೋಗಿಂತಲೂ ಮೊದಲು ನಮ್ಮ ಮಕ್ಕಳಿಗೆ ಎಜುಕೇಷನ್ ಬೇಕಾಗ್ಯದ. ಒಳ್ಳೆ ಎಜುಕೇಷನ್ ಕಾಲೇಜ್ ಮಾಡೋದವರು ಕೊಡ್ತಾ ಇದ್ದಾರೆ. ನಮ್ಮ ಲಿಂಗಾಯತ ಮಾಡೋದವರು ಎಜುಕೇಷನ್ ಹೋರಾಟ ಮಾಡಿದ್ದವ. ಇತಿಹಾಸದಲ್ಲೇ ನಮ್ಮ ಮಠಗಳು, ಅದರಲ್ಲೂ ಲಿಂಗಾಯತ ಮಠಗಳು ಅಥವಾ ವೀರಶೈವ ಮಠಗಳು ಏನು ಮಠಗಳು ಇದ್ದಿದ್ದು ಆದಷ್ಟು ಶಿಕ್ಷಣ ಹೆಚ್ಚು ಆದ್ಯತೆ ಕೊಟ್ಟಿದ್ದವು. ಆ ದಿಶೆಯಲ್ಲೇ ಮುಂದುವರಿದು ಉತ್ತಮ. ಅನಗತ್ಯ ಚರ್ಚೆ ಮಾಡೋಕ್ಕಿಂತಲೂ ಬಸವೇಶ್ವರವ್ರು ಮಾತ್ರ ನಿಶ್ಚಿತವಾಗಿಯೂ ಅವ್ರು ಲಿಂಗಾಯತರನ್ನು ಸ್ಥಾಪಿಸಿದ್ರು ಬಿಟ್ಟರೆ ಗೊತ್ತಿಲ್ಲ. ಯತ್ನಾಳ್ ಹೇಳ್ತಾರೆ ಸ್ಥಾಪಿಸಿಲ್ಲ ಅಂತ ಹೇಳ್ತಾರೆ. ಅದಕ್ಕಿಂತ ಇಂಪಾರ್ಟೆಂಟ್ ದೈವೇ ಧರ್ಮದ ಮೂಲವೇ ಅಂತೇಳಿ ಎಲ್ಲರೂ ಒಂದಾಗುವಂಥ ಪ್ರಯತ್ನ ಮಾಡಿದ್ರು. ಅದು ಆ ದಿಶೆಯಲ್ಲಿ ಎಲ್ಲರೂ ಒಂದಪ್ಪ ಅಂತೇಳಿ ಈ ರಿಸರ್ವೇಷನ್ಗಿಂತಲೂ ಮುಖ್ಯವಾಗಿ ಎಲ್ಲರಿಗೂ ಉದ್ಯೋಗ ಕೊಡಿಸೋದಕ್ಕೆ ಹೋರಾಟ ಮಾಡಿದ್ರೆ, ಎಲ್ಲರೂ ಶಿಕ್ಷಣ ಕೊಡಿಸೋದು ಹೋರಾಟ ಮಾಡಿದ್ರೆ ನಿಶ್ಚಿತವಾಗಿ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಕಡಿಮೆ ಆಗ್ತಾವೆ. ಜೊತೆಗೆ ಎಲ್ಲರಿಗೂ ಉದ್ಯೋಗ ಸಿಗ್ತಪ್ಪ ಅಂತಂದ್ರೆ ಅವರು ರಿಸರ್ವೇಷನ್ ಬೆನ್ನ ಹತ್ತೋದಿಲ್ಲ ಅನ್ನೋದು ಅಷ್ಟು ಸತ್ಯದ ಅಂತ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ತಿಳಿಸ್ಬೇಡ್ರಿ. H16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆಗಳು.